ಇವಳು ಅಳ್ತಾ ಇದ್ದಾಳೆ. ಇಲ್ಲೇ ಆಟ ಆಡ್ಕೊಂಡು ಬಾಲ್ಕನಿಲಿ ಕೂತ್ಕೊಂಡು ಹೆಲ್ದಿ ಸ್ಟ್ರಾಬೆರಿ ಚೆರಿ ಎಲ್ಲ ಪ್ರಿಂಟ್ ಎಲ್ಲ ಮಸ್ತ್ ಆಗತ್ತೆ. ಅದು ಹೇರ್ ಕಲರ್ ಅಲ್ಲಿ ಏನ. ಸೊ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ತಂದಿದ್ದಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಸಿರಿ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳ್ತಾ ಇದ್ರು. ಸರಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ವಿ, ಅದಕ್ಕೆ ಮನೆಗೆ ಬಂದಿದ್ರು. ಮತ್ತೆ ನೋಡ್ಕೊಂಡು ಹೋಗೋದಲ್ವಾ? ನಮ್ಮನ್ನ ನೋಡ್ಲಾರ್ದು ನೀನ್ ಮುಖ ಮುಚ್ಕೊಂಡ್ ನಿಂತ್ರೆ ಹೆಂಗ ನಮ್ಮನ್ನ ನೋಡ್ತೀನಿ? ಹಂಗ ನಿಂತ್ರ ಮತ್ ನಾವ್ ಬಂದಿದ್ ಹೆಂಗ್ ನೋಡ್ತೀಯ? ಡೋರ್ ತಳ್ಳಿಬಿಟ್ರೆ ನಿಂಗೆ ಆಯಿ ಆಗಲ್ವಾ? ಡೋರ್ ನಾವ್ ಹಿಂಗ ತಳ್ಳಿಬೇಕು, ಗೊತ್ತು ನೀನ್ ನಿಂತಿ ಅಲ್ಲೇ ಅಂತ. ಆಮೇಲೆ ನೀನ್ ನಮ್ಮನ್ನ ನೋಡ್ತಾ ಇಲ್ಲ, ಆ ಕಡೆ ಮುಖ ನಿಂತ್ಕೊಂಡಿ. ಅಲ್ಲ, ನೀವು ಹಿಂಗ್ ಬರ್ಬೇಕಾದ್ರೆ ಸುದ್ದಿ ಹಚ್ಚಿದ್ರೆ ಆಯ್ತು ಅವಳಿಗೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಇರ್ತಾಳೆ. ಅವಳೆಲ್ಲ ಅಜ್ಜಿ ಮತ್ತೆ ಸಿರಿ ಹತ್ರ ಮಾತಾಡ್ತಾ ಇದ್ದು. ನಾನು ಕೂಡ ರೆಡಿ ಆಗ್ತಿದ್ದೆ ಹೊರಡೋಣ ಅಂತ. ಫ್ರೈಡ್ ರೈಸ್ ಮಾಡಿದ್ದೆ. ಹೇಗೈತಿಯಾ? ಯಾ ಅಂದ್ಬಿಟ್ಟೆ, ಯಾ ಅಂದು ಅಂದು ಚೆನ್ನಾಗಿ. ಕಿರಣ್ ಫೇವ್ರೆಟ್. ಅಜ್ಜಿ ರೊಟ್ಟಿ ತಂದಾರ ನೋಡೋಣ ಬಾ. ಜೋಳದ ರೊಟ್ಟಿ ತಂದಾರಮ್ಮ. ಸೊ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ತಂದಿದ್ದಾರ. ಕಿರಣ್ ಬೆಳಿಗ್ಗೆ ಸೇವೆಕಾಯಿ ಇದೆಲ್ಲ ಆರ್ಡರ್ ಮಾಡಿದ್ದಾರೆ. ಆ್ಯಪಲು, ಇದು ಬ್ರೆಡ್ಡು ಇಷ್ಟಿಷ್ಟು ಆರ್ಡರ್ ಮಾಡಿದ್ದಾರೆ. ಇವಾಗ ಅಮ್ಮ ಇಷ್ಟು ತಂದಿದ್ದಾರೆ. ಸದ್ಯಕ್ಕೇನು ಹಸಿವಿಲ್ಲ. ಇವಾಗ ನಾನು ಫ್ರೈಡ್ ರೈಸ್ ತಿನ್ಕೊಂಡೆ, ಇನ್ನು ಓಡೋದು. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಸಿರಿ ಏನೋ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದಾಳೆ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಂದೇನಿಲ್ಲ ಹೇರ್ ಕಟ್, ನಾನು ರೀಸೆಂಟಾಗೆ ಮಾಡಿಸಿದ್ದು. ಸೊ ನೋಡ್ತೀನಿ, ಅಲ್ಲಿ ಹೋದ್ಮೇಲೆ ಏನಾದರೂ ಮೂಡ್ ಚೇಂಜ್ ಆದರೆ ನಾನು ಹೇರ್ ಕಟ್ ಮಾಡ್ಸೋಣ ಅಂತ. ಮಾಡಿಸ್ಬೇಕಾ? ಇರೋದೇ ಇಷ್ಟಿದೆ. ಕಿರಣ್ಗೆ ಲಾಂಗ್ ಬಿಡು ಅಂತ ಕಿರಣ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಲಾಂಗ್ ಇಷ್ಟು ಬರಲಿ ಅಂತ. ಮೊದಲಿಂದೆಲ್ಲ ವಿಡಿಯೋಸ್ ನೋಡ್ತಿದ್ರೆ ಕಿರಣ್ಗೆ ಇಷ್ಟ ಲಾಂಗ್ ಹೇರ್ ಚೆನ್ನಾಗಿತ್ತು ಅಂತ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ. ಸೊ ಸದ್ಯಕ್ಕೆ ಸಿರಿದು ಹೇರ್ ಕಟ್ ಮಾಡೋ ಪ್ಲಾನ್ ಇದೆ. ಹೋಗೋಣ ನೋಡಿ, ಅಲ್ಲಿ ಹೊರಗಡೆ ಹೋಗೋಣ ಅಂದ್ರೆ ಅಳ್ತುಕೊಂಡು ಆಟ ಆಡೋಣ ಅಂತ. ಇವಳು ಅಳ್ತಾ ಇದ್ದಾಳೆ. ಇಲ್ಲೇ ಆಟ ಆಡ್ಕೊಂಡು ಬಾಲ್ಕನಿಲಿ ಕುತ್ಕೊಂಡಿರ್ಬೇಕಂತ, ಆಟ ಆಡ್ಕೊಂಡು. ಅದಕ್ಕೆ ಮತ್ತೆ ಬರೋಣ, ನಮ್ಮ ಅಜ್ಜಿ ಅವ್ರು ಇಲ್ಲೇ ಇರ್ತಾರೆ. ಎಲ್ಲಿ ಹಂಗೆ ಆ ಕಡೆ ಮನೆಗೆ ಹೋಗ್ಬಿಡ್ತಾರೆ ಅಂತ ಅವಳಿಗೆ. Few moments later. ಸೊ ಇಯಾನಾಗೆ ಅವಳ ಕಾಲಲ್ಲಿ ಚಪ್ಪಲ್ ಇರೋಕ್ಕಿಂತ ಜಾಸ್ತಿ ನನ್ನ ಕೈಯಲ್ಲೇ ಇರುತ್ತೆ. ಯಾವಾಗಲೂ ಅಷ್ಟೇ, ಅವಳಿಗೆ ಹೋಗ್ಬೇಕಾದ್ರೆ ಹಾಕೊಂಡ್ಬಿಡ್ತಾಳೆ, ಅದು ಬೇಕು ಇದು ಬೇಕು ಅಂತ. ಅವಳೇ ಸೆಲೆಕ್ಟ್ ಮಾಡೋದು, ಅದು ಬೇಕು ಇದು ಬೇಕು ಅಂತ. ಹಾಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಆಯಿತು ಹಾಕ್ಕೊಳ್ಳಲ್ಲ ಅಂತಾಳೆ. ಇದು ನಮ್ಮ ಕೈಯಲ್ಲೇ ಇರುತ್ತೆ, ಇಲ್ಲಾಂದರೆ ನಮ್ಮ ಬ್ಯಾಗಲ್ಲಿ ಇರುತ್ತೆ. ಸೊ ಯಾವುದಕ್ಕೂ ಒಂದು ಬ್ಯಾಗಲ್ಲಿ ನಾನು ಕವರ್ ಇಟ್ಕೊಂಡಿರಬೇಕು ಸ್ಲಿಪ್ಪರ್ಸ್ಗೆ ಅಂತ ಅನಿಸ್ತು. ಸೊ ಇನ್ನೂ ಓಡ್ತಾ ಇದ್ವಿ. ಇಲ್ಲಿ ರೋಡ್ ಕಂಡೀಷನ್ ಅಂತೂ ತುಂಬ ವರ್ಸ್ಟ್ ಆಗಿರುತ್ತೆ. ಎಷ್ಟು ಎಲ್ಲಾದ್ರೂ ಆಚೆ ಹೋಗೋಕ್ಕಂದ್ರೆ ಬೇಜಾರಾಗ್ಬಿಡುತ್ತೆ. ಯಾವ ಥರ ಅದು ಬೇರೆ ಸಿರಿ 9th ಬಂದು ಬೇರೆ ಅಲ್ವಾ. ಅದೇ ಹೇಳ್ತಾ ಇದ್ದಿದ್ದು, ಈ ಥರ ಎಲ್ಲ ಹೋಗ್ಬಿಟ್ರೆ ಇಲ್ಲೇ ಡೆಲಿವರಿ ಆಗೋ ಥರ ಆಗ್ಬಿಡುತ್ತೆ ಅಂತ. ಅಮ್ಮನೂ ಹೇಳ್ತಾಯಿದ್ರು, ನಂದು ಅಮ್ಮ ಪ್ರೆಗ್ನೆಂಟ್ ಇದ್ದಾಗ ನನ್ನ ಡೆಲಿವರಿ ಆನ್ ದ ವೇ ಇದೇ ಥರ ಹೋಗ್ಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಆಗಿರೋದು ಅಂತೆ. ಸೊ ಆ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು, ಹೆಂಗಿರ್ಬೇಡ ಅವಾಗೆಲ್ಲ ಅಲ್ವಾ ಹೋಗ್ಬೇಕಾದ್ರೆ ಹುಟ್ಟಿರೋದು ಅಂತ. ಫೈನಲಿ ರೀಚ್ ಆದ್ವಿ. ಇನ್ನು ಇಳಿದ ತಕ್ಷಣ ಆಯ್ತು, ಇನ್ನು ನಾನು ಎತ್ಕೊಂಡೇ ಇರಬೇಕು. ಚಪ್ಪಲು ಹಾಕಿಸ್ಕೊಂತ ಎಲ್ಲ ಕೆಳಗೂ ಇಳಿತಾ ಇರಲಿಲ್ಲ. ಸ್ವಲ್ಪ ತಮ್ಮ ಎತ್ಕೊಂಡಿದ್ರು. ಆಮೇಲೆ ಹೆಂಗೂ ಹಿಂಗೂ ಮಾಡಿ ನೈಸ್ ಹೊಡೆದು ಅವಳ ಹತ್ರ ನನ್ನ ಹತ್ರ ಕರ್ಕೊಂಡೆ. ಬರೋಕ್ಕೆ ರೆಡಿ ಇರಲಿಲ್ಲ. ಎತ್ಕೊಂಡು ಹಿಂಗೆ ಆಟ ಆಡ್ಸ್ಕೊಂಡು ಹೋಗಬೇಕು, ಸುಮ್ಮನೆ ಅಂದರೆ ಬರೋದಿಲ್ಲ. ಇನ್ನು ಶಾಪಿಂಗ್ ಅದು ಫಸ್ಟ್ ಹೇರ್ ಕಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೂ ಮುಂಚೆ ಹಸುವಾಗ್ತಾ ಇತ್ತು, ಏನಾದರೂ ತಿನ್ನೋಣ ಅಂತ ಹೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ಏನಾಗೂ ದೋಸೆ ಬೇಕು ಅಂತ ಹೇಳಿ, ಸಿರಿನೂ ದೋಸೆ ಇದ್ದರೆ ಓಕೆ ಅಂತ ಹೇಳಿ. ಇಲ್ಲಿ ದೋಸೆ ಚೆನ್ನಾಗಿರುತ್ತೆ. ಈ ಒಂದು ಪ್ಲೇಸಿಗೆ ಬಂದುಬಿಟ್ರೆ ಎಲ್ಲ ಸಿಗುತ್ತೆ, ದೋಸೆ, ಇಡ್ಲಿ, ರೋಲ್, ಜ್ಯೂಸ್ ಎಲ್ಲ, ಸ್ಯಾಂಡ್ವಿಚ್, ರೋಲ್ ಎಲ್ಲ. ಸೊ ಒಂದೇ ಪ್ಲೇಸಲ್ಲಿ ಎಲ್ಲ ಸಿಗುತ್ತೆ. ಇದೊಂಥರ ಚಂದ ಇರುತ್ತೆ. ನಾನು ಕಿರಣ್ ಅವಾಗ ನೈಟ್ ಟೈಮ್ ಇಲ್ಲಿ ಬರ್ತಾ ಇರ್ತೀವಿ. ಸೊ ಸಿರಿದು ಫಸ್ಟ್ ಟೈಮ್ ಬಂದಿರೋದು ಅಂತ ಅವ್ಳಿಗೆ ಇಲ್ಲಿ ಕರ್ಕೊಂಬಂದಿದ್ವಿ. ಎಲ್ಲ ಸಿಕ್ತಾಯಿತ್ತು. ಫಸ್ಟ್ ಅದಷ್ಟು ತಿನ್ಕೊಂಡ್ವಿ. ಅದಾದಮೇಲೆ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಅವಕಾಡೋ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಕಿರಣ್ ಕೂಡ ಇಲ್ಲಿ ಟ್ರೈ ಮಾಡಿದಾಗ ಅವ್ರಿಗೂ ತುಂಬ ಇಷ್ಟ ಆಗಿತ್ತು. ಸರಿ, ಹಾಗೆ ಸಿರಿಗೆ ಸ್ಪ್ರೌಟ್ಸ್ ಕೂಡ ಬೇಕು ಅಂತ ಹೇಳಿದ್ಲು. ಸ್ವಲ್ಪ ಹೆಲ್ದಿಯಾಗಿ ಇವತ್ತು ಏನಾದರೂ ತಿನ್ನೋಣ, ಅದೊಂದು ಗಿಲ್ಟ್ ಫೀಲ್ ಇರೋಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಅದು ತೊಗೊಂಡ್ವಿ.
ಹೆಲ್ದಿ ಸ್ಪ್ರೌಟ್ ಮತ್ತೆ ಅವಕಾಡೋ. ಥ್ಯಾಂಕ್ ಯು. ಇದು ಶುಗರ್ಲೆಸ್ ಡೆಲಿವರಿ ಆಗಕ್ ಮುಂಚೆ ಮಸ್ತ್ ಬ್ಯಾಟಿಂಗ್ ಅಷ್ಟೇ. ಶುಗರ್ಲೆಸ್ ಯಾವ್ದು? ಎಲ್ಲ ಯಾವ್ದಕ್ಕೂ ಶುಗರ್ ಆಗ್ತಿಲ್ಲ. ಓಕೆ. ಒಂದ್ ಪೂರ್ತಿ ಕಮ್ಮಿ ಅಂತ ಹೇಳಿತ್ತಲ್ಲ. ಇಲ್ಲ ಯಾವ್ದಕ್ಕೂ ಹಾಕ್ಬೇಡ ಅಂತ ಹೇಳಿದ್ದು. ಸಪ್ಪಂದ ಯಾವ್ದು ಸಪ್ಪಂದ ಸಪ್ಪ ಹೇಳ್ತಿಲ್ಲ. ಏನ್ ಕುಡಿತಾ ಇದೀಯ? ಯಾವ್ದದ್ ಜ್ಯೂಸು? ಹೆಸರು ಗೊತ್ತಾ ನಿಂಗೆ? ಏನು ಕೇಳಿಸ್ತಿಲ್ಲ. ಅವಕಾಡೋ. ಏನ್ ಮಾಡಕತ್ತಿ? ನೀನ್ ವಿಡಿಯೋ ನೋಡಿ ಹೆಂಗ್ ಮಾಡಿ ತೋರ್ಸಿದ್ಯಾ? ಫಸ್ಟ್ ಇಂದ ತೋರ್ಸಿ ಯಾವ ವಿಡಿಯೋ. ಸೌಂಡ್ ಬಿಡು. ಕುಟುಂಬ ಕುಟ್ಟು ಹಾಕು. ಕುಟುಂಬ ಕುಟ್ಟ ಫಸ್ಟ್ ಒನ್. ಅದ್ರ ಮೇಲೆ ಹಂಗೆ ಹಿಂಗೆ ಕುಟುಂಬ ಕುಟ್ಟು ಹಾಕೆ. ತೋರ್ಸಿಯಾ ಹೆಂಗ್ ಮಾಡಿದ್ಯಾ? ತೋರ್ಸು, ಮೊಬೈಲ್ ತೋರ್ಸು. ಎಲ್ಲ ಹಿಂಗ್ ಮಾಡಿದ್ದೆ ಅಲ್ಲ. ಮಾಡಿದ್ದೆ ಎಲ್ಲಿ ತೋರ್ಸು? ಹೆಂಗೆ? ಇನ್ನೊಂದ್ಸರಿ ತೋರ್ಸು. ಟೆಸ್ಟ್ ಮಾಡಮ್ಮ. ಚೆನ್ನಾಯ್ತಲ್ಲ? ಅದ್ರಲ್ಲಿ ಪೈನಾಪಲ್ ಹಾಕಿದ್ರೆ ಮಸ್ತ್ ಬರ್ತದೆ. ದಿನ ಮನೆಗ ಅದೆಷ್ಟು ಹೇಳು? ಅಲ್ಲ ದಿನ ಮನೆ ಮಾಡಿ ಕೊಡ್ತೀನಿ. ಇದೆಷ್ಟು? 70. 20 ಒಂದ್ ಕೆಜಿ ಕಾಳು ಬರ್ತಿದ್ವು. ಒಂದ್ ಕೆಜಿ ಕಾಳು ಬರ್ತಿದ್ವು ಅಂತ. ಒಂದ್ ಕೆಜಿ ಕಾಳು ಬರ್ತಿದ್ವು. ಈಕೆ ನೋಡ್ ನಗದು. ತಿನ್ಕೊಂಡಾಯ್ತು, ಇನ್ನು ಶಾಪಿಂಗ್ ಹೋಗೋಣ ಅಂತ ಓಡ್ತಾ ಇದ್ವಿ. ಯಾಕಂದರೆ ಏರ್ ಕಟ್ಗೆ 1 hour ಆಗುತ್ತೆ ಅಂತ ಹೇಳಿದ್ರು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಇಲ್ಲೇ ಮಾಡಿಸಿದ್ದು. ಸೊ ಹಾಗಾಗಿ ಸಿರಿ ನಾನು ಇಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲಿಗೆ ಕರ್ಕೊಂಬಂದೆ. ಯಾಕಂದರೆ ನನಗೆ ತುಂಬ ಒಂದೊಂದು ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಬೇಗ ಒಂಥರ ಮಾಡಿಬಿಟ್ಟು ಹೇರ್ ಫಾಲ್ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ. ತಲೆ ಹಂಗೆ ಉಜ್ಜಿಗೆ ಬ್ಲೋ ಡ್ರೈ ಎಲ್ಲ ಮಾಡಿ ಇರೋ ಕೂದಲು ಉದುರೋಗ್ಬಿಡುತ್ತೆ. ಸೊ ಇಲ್ಲಿ ಅಂದರೆ ತುಂಬ ಎಷ್ಟು ಟೈಮ್ ತೊಗೊಂಡ್ರು ಪರವಾಗಿಲ್ಲ, 1 ಗಂಟೆ 2 ಗಂಟೆ ಆದರೂ ಆರಾಮಾಗಿ ಮಾಡ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಶಾಪಿಂಗ್ ಮಾಡ್ತಾ ಟೈಮ್ ಕಿಲ್ ಮಾಡ್ತಾ ಇದ್ವಿ. ಸೊ ಇವಾಗ ಟ್ರಯಲ್ ನೋಡಿದೆ, ಮಸ್ತ್ 2 ನೈಟ್ ಡ್ರೆಸ್ ತೊಗೊಂಡಿದ್ದೀನಿ. ಹೇಗಿತ್ತೀಯ ಡ್ರೆಸ್ ನಂದು? ಚೆನ್ನಾಗಿತ್ತಾ? ಸರಿ ಟ್ರೈ ಮಾಡ್ತಾ ಇದ್ದಲ್ಲ. ಚೆನ್ನಾಗಿದೆ. ಡೆಲಿವರಿ ಆಗಿದ ತಕ್ಷಣ ಆಗುತ್ತ. ಅಯ್ಯೋ ಹೋಗಿ ಹೋಗಿ ಮುದ್ದು ಕೊಟ್ಟಿದ್ದೆ ತಂಗಿಯ ತಮ್ಮ. ನಿನ್ ಮನೆನಾ? ಇಲ್ಲಿ ಬಟ್ಟೆ ಅಂಗಡಿ ಮಾಡ್ಕೊಂಬಿಟ್ಟಿಯಾ? ಸೊ ಸಿರಿ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ. ಇನ್ನು ಹೇರ್ ಕಟ್ ಆಗಿಲ್ಲ, ಅಲ್ಲಿ ಹೋಗಿದ್ವಿ, ಒಬ್ಬರೇ ಇರೋದು ಹೇರ್ ಕಟ್ ಮಾಡೋದಕ್ಕೆ. ಸೊ ಒಂದು 1 hour ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿ ಬಂದಿದ್ವಿ. ಯಾವುದಿದು ಟ್ರೆಂಡ್ಸ್ ಏನೋ ಇದೆ, ಆಫರ್ ಇದೆ, ಪರವಾಗಿಲ್ಲ, ಎಲ್ಲ 50 to 70% ಆಫರ್ ಇತ್ತು. ಸೊ ಹಾಗಾಗಿ ಸಿರಿ ಶಾಪಿಂಗ್ ಮಾಡಿದ್ದಾಳೆ. ನಾನು ಒಂದಷ್ಟು ನಾನೇ ಜಾಸ್ತಿ ತೊಗೊಂಡಿಲ್ಲ. ನೋಡಿ ಇದನ್ನ ಹಿಡ್ಕೊಂಡು ಬಂದಿದ್ದಾಳೆ ಯಾನ. ಅಲ್ಲಿದ್ದ ಹಿಡ್ಕೊಂಡು ಬಂದಿದ್ದಾಳೆ. ಸೊ ಸಿರಿ ಟ್ರಯಲ್ ಮಾಡಕ್ಕೆ ಹೋಗಿದ್ದಾಳೆ ಡ್ರೆಸ್ ಎಲ್ಲ. A few hours later. ಸೊ ಅವ್ರಿಗೆ ನಂಬರ್ ಕೇಳಿದರು, ಇನ್ ಕೇಸ್ ಎಲ್ಲ ಫ್ರೀ ಆದಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ. ಸೊ ಅಷ್ಟೊತ್ತಿಗೆ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟೊತ್ತಿಗೆ ಅವ್ರ ಕಾಲ್ ಕೂಡ ಬಂತು, ಬನ್ನಿ ಅಂತ. ಸೊ ಬಂದ್ವಿ. ಇಲ್ಲಿ ಬಂದಿದ ತಕ್ಷಣ ಏನಾಗಿ ಒಬ್ರು ಆಟ ಆಡೋಕ್ಕೆ ಸಿಕ್ಬಿಟ್ಟಿದ್ದಾರೆ. ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ಆ್ಯಕ್ಚುಲಿ ಅವಳಿಗೆ ತುಂಬ ಅಂದರೆ ತುಂಬ ನಿದ್ದೆ ಬಂದುಬಿಟ್ಟಿದೆ. ಎಲ್ಲಾದರೂ ಆಚೆ ಬಂದಿದ್ದೀವಿ ಹಿಂಗೆ ಅಂದಾಗ ಆ್ಯಕ್ಟಿವ್ ಇದ್ಬಿಡ್ತಾಳೆ. ಫುಲ್ ನಿದ್ದೆ ಬಂದಿದ್ರೂ ಮಲಗಲ್ಲ, ಫುಲ್ ಒಂಥರ ಆಡ್ತಾ ಇರ್ತಾಳೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಆಡೋಷ್ಟು ಆಡಲಿ, ಮನೆ ಕರ್ಕೊಂಡೋಗಿ ಮಲ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಹಾಗೆ ಇಲ್ಲಿ ಇದು ನೋಡಿ ತುಂಬ ಖುಷಿ ಆಯಿತು. ಕನ್ನಡದ ಬಗ್ಗೆ ಎಲ್ಲ ಬರೆದಿರೋದು, ಕನ್ನಡ ಬಳಸಿ
ಬೆಳೆಸಿ ಅಂತ. ಬಟ್ ಇನ್ನೊಂದು ಏನು ಅಂದರೆ ಇಲ್ಲಿರೋರಿಗೆ ಯಾರಿಗೂ ಕನ್ನಡ ಬರ್ತಾ ಇರಲಿಲ್ಲ. ಅದೇ ಅನ್ಕೊಂತದ್ದೆ, ಇಲ್ಲಿ ನೋಡಿದ್ರೆ ಕನ್ನಡ ಬೆಳೆಸಿ ಅಂತ ಇದೆ, ಇಲ್ಲಿರೋ ಯಾರು ಸ್ಟಾಫ್ಗೂ ಕನ್ನಡ ಬರ್ತಾ ಇಲ್ಲಲ್ಲ ಅಂತ ಅದೇ ಅನ್ಕೊತಾ ಇದ್ದೆ. ಸೊ ಮೇ ಬಿ ಓನರ್ ಕನ್ನಡದವ್ರು ಇರ್ಬೋದೇನೋ ಅಂತ. ಆಮೇಲೆ ಓಕೆ, ಸೊ ಈ ಸಿರಿದು ಫೈನಲಿ ಹೇರ್ ಕಟ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ, ನಂದು ಇಲ್ಲೇ ಮಾಡ್ತಿರೋದಲ್ವಾ, ತುಂಬ ನನಗೂ ಇಷ್ಟ ಆಗಿತ್ತು. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಟೈಮ್ ಸ್ವಲ್ಪ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲೇ ಕಟ್ಟೆಲ್ಲ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇಯಾನ ಮಧ್ಯಾಹ್ನ ಸರಿಯಾಗಿ ಏನೂ ತಿಂದಿರಲಿಲ್ಲ, ಅವಳಿಗೆ ಅದಕ್ಕೆ ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ವಿ. ಹಾಗೆ ಮಂಗಳೂರ್ದು ಬನ್ಸ್ ನೋಡ್ವಿ, ಇಷ್ಟ ಆಗ್ಬಿಡ್ತು. ಟೀ ಕೂಡ ಸಾಯಂಕಾಲ ಆದರೆ ಟೀ ಬೇಕು ಅನಿಸ್ಬಿಡುತ್ತೆ. ಸೊ ಟೀಗಂತ ಬಂದ್ಬಿಟ್ಟು ಹಾಗೆ ಸ್ನ್ಯಾಕ್ಸು ತೊಗೊಳ್ಳೋಣ ಅಂತ ಅದು ತೊಗೊಂಡ್ವಿ. ಚೆನ್ನಾಗಿತ್ತು. ಒಂಥರ ಮಂಗಳೂರು ಬನ್ಸ್ ಸ್ವೀಟಾಗಿ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಅದು ಮೈದಾಯಿಂದ ಮಾಡಿರ್ತಾರೆ, ಡೀಪ್ ಫ್ರೈ ಮಾಡಿ ಬನಾನಾ ಎಲ್ಲ ಹಾಕಿ. ನಮ್ಮ ಮನೆ ಪಕ್ಕದಲ್ಲಿ ಇದ್ದವ್ರು ಕೊಡ್ತಾಯಿದ್ರು, ಚೆನ್ನಾಗಿರುತ್ತೆ. ಇಯಾನಾಗ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ತೊಗೊಂಬಂದೆ. ಇನ್ನೊಂದು ಗ್ಲಾಸ್ ಇಸ್ಕೊಂಬರ್ಬೇಕಿತ್ತು ಹೇಳಿ. ಶಾಪಿಂಗ್ ಹೋಗಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ವ್ಲಾಗೇ ಮಾಡೇ ಇಲ್ಲ. ಆ್ಯಕ್ಚುಲಿ ಏನೇನು ತೊಗೊಂಬಂದ್ವಿ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿಲ್ಲ. ಸಿರಿದು ಹೇರ್ ಕಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಇನ್ನು ಇಯಾನಾಗೆ ಟೈಮರ್ ಇಟ್ಬಿಟ್ಟು ಟಿ ವಿ ಹಾಕ್ಕೊಟ್ಟಿದ್ದೀನಿ. ಒಂದು 10 ನಿಮಿಷ ಹಂಗೆ ಟೈಮರ್ ಇಟ್ಟರೆ ಅದು ಟೈಮರ್ ಹೊಡೆದಿದ ತಕ್ಷಣ ಆಟೋಮೆಟಿಕ್ ಆಫ್ ಮಾಡಿಬಿಡ್ತಾಳೆ. ಅದೊಂದು ಅಭ್ಯಾಸ ಮಾಡ್ತಿದ್ದೀನಿ. ಸೊ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ನಿನ್ನೆ ನಾನು ಆ್ಯಕ್ಚುಲಿ ಶಾಪಿಂಗ್ ಮಾಡಲೇಬಾರ್ದು ಅಂತಲೇ ಹೋಗಿದ್ದೆ, ಯಾಕಂದರೆ ಟ್ರಿಪ್ಪಿಗೆ ಹೋಗಿನೇ ನಾನು ತುಂಬ ಶಾಪಿಂಗ್ ಮಾಡಿದ್ದೆ, ಬಜೆಟ್ ಮೀರಿನೇ ಶಾಪಿಂಗ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಇವಾಗ ಬೇಡ ಅಂತ ಅಂದ್ಕೊಂಡಿದ್ದೆ. ಕಿರಣ್ ಕೂಡ ಅದೇ ಹೇಳಿದ್ರಲ್ವ, ಏನು ತೊಗೋಬೇಡ ಅನ್ನೆಸೆಸರಿ ಬಟ್ಟೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಾನು ತುಂಬ ಕಂಟ್ರೋಲ್ ಮಾಡಿದ್ದೀನಿ, ಏನು ತೊಗೊಳಕ್ಕೆ ಹೋಗಿರಲಿಲ್ಲ. ಬಟ್ ತುಂಬ ಆಫರಲ್ಲಿತ್ತು ಇದು, ತುಂಬ ಏನು 70% ಹಂಗೆ ಆಫರಲ್ಲಿತ್ತು. ಸೊ ವರ್ತ್ ಅಂತ ಅನಿಸ್ತು. ಸರಿ ಬಿಡು, ಅದು ನೈಟ್ ವೇರ್ ತೊಗೊಂಡಿದ್ದು, ಮನೇಲೆ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಇದೆ ಅಂತ ಅದೊಂದಷ್ಟು ತೊಗೊಂಡೆ ಅಷ್ಟೇ. ನನ್ನ ಅಮ್ಮ ಮತ್ತು ತಂಗಿ ಅವರೆಲ್ಲ ತುಂಬ ಶಾಪಿಂಗ್ ಮಾಡಿದ್ರು. ಅಮ್ಮ ಒಂದು ತೊಗೊಂಡ್ರು ಅಷ್ಟೇ, ಚೂಡಿದಾರ್ ತೊಗೊಂಡಿದ್ದಾರೆ. ಸೆಟ್ ಬರುತ್ತೆ, ಒಂದು ಕುರ್ತಿ ಥರ. ಸೊ ನನ್ನ ತಂಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ಲು, ಡೆಲಿವರಿ ಆದಮೇಲೆ ಸ್ವಲ್ಪ ಫೀಡಿಂಗಿಗೆ ಬೇಕು ಅಂತ. ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನಿನ್ನೆ ನಾನು ಬಂದಿದ್ದ ತಕ್ಷಣ ಕಿರಣ್ ಕೂಡ ಆಫೀಸಿಂದ ಬಂದರು, ಅವ್ರಿಗೆ ಊಟ ಕೊಟ್ಟೆ, ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಹಂಗೆ ಅಮ್ಮ ಮತ್ತು ಸಿರಿ ಹಂಗೆ ಮನೆಗೆ ಹೋಗ್ಬಿಟ್ರು. ಆಮೇಲೆ ನಂಗೆ ಫ್ಲಾಶ್ ಆಯಿತು, ಅಯ್ಯೋ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ಬೋದಿತ್ತು ಅಂತ. ಬಟ್ ಎನಿವೇಸ್ ನಾನು ತೊಗೊಂಡಿರೋದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಾಯಿತು. ಸಿರಿದು ಹೇರ್ ಕಟ್ ಮಾಡಿಸ್ಬೇಕಾದ್ರೆ ನನಗೆ ಬೇಜಾರಾಗ್ತಾ ಇತ್ತು ಆ್ಯಕ್ಚುಲಿ, ಅಷ್ಟು ಉದ್ದ ಚಂದ ಲಾಂಗ್ ಆಗಿದೆ ಅಲ್ವಾ. ಸೊ ನಂಗೆ ಇಷ್ಟ ಆಗಿತ್ತು. ಅದು ಅವಳ ಕಲರ್ ಬೇರೆ ಹಾಕ್ಸಿದ್ಲಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವಾಲ್ಯೂಮ್ ಕೂಡ ಅವಳದು ತುಂಬ ಚೆನ್ನಾಗಿದೆ ಕೂದಲುದು. ಕಟ್ ಮಾಡಿಸ್ಬೇಕಾದ್ರೆ ನನಗೆ ಬೇಜಾರಾಗ್ತಾಯಿತ್ತು. ಬಟ್ ಅವಳಿಗೆ ಸ್ವಲ್ಪ ಚೇಂಜಸ್ ಬೇಕಿತ್ತು ಅಂತ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೆ ಚೇಂಜಸ್ ಬೇಕು. ಮತ್ತು ಡೆಲಿವರಿ ಆದಮೇಲೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತಲ್ವ, ಮೇಂಟೈನ್ ಮಾಡೋದು ಸ್ವಲ್ಪ ಅವಾಗ ಕಷ್ಟನೇ ಆಗುತ್ತೆ. ಸೊ ಎಲ್ಲ ಕೂದಲು ಒಣಸ್ಕೊಳ್ಬೇಕು, ಫೀಡಿಂಗ್ ಟೈಮಲ್ಲಿ ಶೀತ ಆಗೋದು. ಸೊ ಹಾಗಾಗಿ ಅವಳು ನಾನು ಶಾರ್ಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ಲು. ಇಷ್ಟುವರೆಗೂ ಮಾಡಿಸಿದ್ದಾಳೆ, ಫುಲ್ ಶಾರ್ಟ್ ಮಾಡಿಸಿದ್ದಾಳೆ. ಚೆನ್ನಾಗಿ ಬಂದಿದೆ ಹೇರ್ ಕಟ್ ಎಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಜಾಸ್ತಿ ವಾಲ್ಯೂಮ್ ಇರೋದ್ರಿಂದ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಅಷ್ಟೇ, ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಜಸ್ಟ್ 2 ನೈಟ್ ಡ್ರೆಸ್ ತೊಗೊಂಡಿರೋದು, ಅದನ್ನೇ ಶೇರ್ ಮಾಡ್ತೀನಿ. ಆಫ್ ಮಾಡ್ದಾ? ಗುಡ್ ಗರ್ಲ್. ಆಫ್ ಮಾಡ ಅಲೆಕ್ಸನ, ಸ್ಟಾಪ್ ಮಾಡಿಬಿಡು ಅವ್ಳಿಗೆ. ಅದು ಒದ್ಬಾರ್ದು, ಸ್ಟಾಪ್ ಅಂತ ಹೇಳ್ಬೇಕು. ಕರಿ ಅದು ಆನ್ ಮಾಡು. ಅದು ಪ್ರೆಸ್ ಮಾಡು. ಇವಾಗ ಹೇಳು. ಗುಡ್. ನೀನು ಹೇರ್ ಸ್ಟೈಲ್ ಚೆನ್ನಾಗಿತ್ತಲ್ಲ. ಅಯ್ಯೋ ಈ ಕಡೆ ಬಾ, ಹಂಗೆಲ್ಲ ಜಂಪ್ ಮಾಡ್ತಾರಾ? ಜಂಪ್ ಮಾಡಿ ತಾನೆ ಅವಾಗ ಕೈಯೆಲ್ಲ ಮುರ್ಕೊಂಡಿದ್ದೆ, ಮತ್ತೆ ಹಂಗೆಲ್ಲ ಮಾಡ್ತಾರಾ? ಏನು ಕೊಡಿಸ್ತೀಯ ನನಗೆ? ನೋಡಿ, ಯಾನ ನನಗೆ ಟ್ರೈಪಾಡ್ ಕೊಡಿಸ್ತಾಳಂತೆ. ನಿಜವಾಗ್ಲೂ ಕೊಡಿಸ್ತೀಯಾ? ಯಾಕೆ? ಅದು ಇನ್ನೊಂದು ಮುಟ್ಟೋಗಿದೆ ಅಲ್ಲ, ರೌಂಡ್ ಇರೋದು. ಯಾರು ಮುರಿದಾಕಿದ್ರು? ನಾನೇ. ಮತ್ತೆ ಮುರಿದಾಕ್ಬಿಟ್ಟೈತಾನೆ ನನಗೆ. ರಿಂಗ್ ಲೈಟ್ ಎಲ್ಲ ಇತ್ತು, ಅದು ಮುರಿದಾಕಿದ್ಯಾ ನಂಗೆ. ಅದಕ್ಕೆ ನಂಗೆ ಹೊಸದು ಕೊಡಿಸ್ತೀಯಾ? ಯಾವ ಥರ? ಡಿಸೈನ್ ಇರೋದು ಕೊಡಿಸ್ತೀಯಾ ಟ್ರೈಪಾಡು? ಓಕೆ, ಥ್ಯಾಂಕ್ ಯು. ನೀನು ಒಂದೊಂದೇ ಕೊಡು. ಸೊ ನಂದೊಂದು ಟ್ರೈಪಾಡ್ ಮುರಿದಾಕಿದ್ಲ, ಅಥವಾ ಅದಕ್ಕೆ ಕೊಡಿಸ್ತೀನಿ ಅಂತ ಇದ್ದಾರೆ. ಆ್ಯಕ್ಚುಲಿ ಏನಂದರೆ, ನಂದೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಇಲ್ಲೇ ನಮ್ಮ ಮನೆ ಹತ್ರ ಒಂದಿದೆ. ನೋಡೋಣ ಹೆಂಗೆ ಹೊಲಿತಾರೆ ಅಂತ ಟ್ರಯಲ್ ಕೊಟ್ಟಿದ್ದೀನಿ. ಸೊ ಟ್ರಯಲ್ ಕೊಟ್ಟಿದ್ದೀನಿ, ಕೊಡ್ತೀನಿ ಅಂದು
2 ದಿನ ಆಯಿತು ಇನ್ನೂ ಕೊಟ್ಟಿಲ್ಲ. ಸೊ ಇವತ್ತು ಏನೇ ಆಗಲಿ ಹೋಗಿ ಇಸ್ಕೊಂಬರ್ಬೇಕು ಸಾಯಂಕಾಲ. 650 ರುಪೀಸ್ ಒಂದು ಸಿಂಪಲ್ ಬ್ಲೌಸ್ ಪ್ರಿನ್ಸ್ ಕಟ್ ಹೊಲಿಯೋದಕ್ಕೆ. ಬಟ್ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಮೆಜರ್ಮೆಂಟ್ ಏನಾದರೂ ಫಿಟ್ಟಿಂಗ್ ಕರೆಕ್ಟ್ ಆಯಿತು ಅಂದರೆ ಓನ್ಲಿ ಏನಾದರೂ ಎಮರ್ಜೆನ್ಸಿ ಬೇಕಂದಾಗ ಸ್ಟಿಚ್ ಮಾಡ್ಸೋಕ್ಕಿರುತ್ತೆ ಅಂತ ಕೊಟ್ಟಿದ್ದೀನಿ. ಸೊ ಇದೊಂದು ಶಾರ್ಟ್ಸ್ ನೋಡಿ ತೊಗೊಂಡಿದ್ದು. ಆ್ಯಕ್ಚುಲಿ ಈ ಶಾರ್ಟ್ಸ್ ತುಂಬ ಲೆಂತ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಕಂಫರ್ಟ್ ಇರುತ್ತೆ ಈ ಥರ ಶಾರ್ಟ್ಸ್ ಅಂತ. ಸೊ ಇದೊಂದು ಶಾರ್ಟ್ಸ್ ತೊಗೊಂಡೆ. ಅದ್ರ ಮೇಲೆ ಟಾಪ್ ಓಪನ್ ಮಾಡು. ಅದು ಬೇಕು ಮ್ಯಾಚಿಂಗ್ ಇದು ತೋರಿಸೋಣ. ಸೊ ಅದ್ರ ಮೇಲೆ ಇನ್ನೊಂದು ಟೀ ಶರ್ಟ್ ಓವರ್ ಸೈಜ್. ನನಗೆ ಈ ಥರ ಲೂಸ್ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ. ಎಷ್ಟೋ ಜನ ಯಾಕೆ ಲೂಸ್ ಹಾಕ್ಕೊತೀರಾ ಅಂತ ಕೇಳ್ತಾರೆ. ಬಟ್ ನನಗೆ ಮನೇಲಿದ್ದಾಗ ಫುಲ್ಲು ಒಂಥರ ಕಂಫರ್ಟ್ ಇರಬೇಕು. ಈ ಥರ ಆರಾಮಾಗಿ ಲೂಸಾಗಿ ಫ್ರೀಯಾಗಿದ್ದರೆ ಚೆಂದ ಇರುತ್ತೆ. ಸೊ ಹಾಗಾಗಿ ಇದೊಂದು ಶಾರ್ಟ್ಸ್ ಇದೆ, ಇದೊಂದು ಟೀ ಶರ್ಟ್ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡೆ. ಆಮೇಲೆ ಇದೊಂದು ಶಾರ್ಟ್ಸ್ ಬರುತ್ತೆ. ಆ ಶಾರ್ಟ್ಸ್ ಮೇಲೆ ಇದೊಂದು ಟೀ ಶರ್ಟ್ ಈ ಥರ. ಇದು ಚೆನ್ನಾಗಿದೆ. ಸ್ಟ್ರಾಬೆರಿ ಚೆರಿ ಎಲ್ಲ ಪ್ರಿಂಟ್ ಎಲ್ಲ ಚೆನ್ನಾಗಿದೆ, ಕ್ಯೂಟಾಗಿ ಚೆಂದ ಕಾಣುತ್ತೆ. ಸೊ ಅದು ಎರಡೇ ತೊಗೊಂಡಿದ್ದು. ಅದು ಇನ್ನೂ ಎಷ್ಟೊಂದು ಚೆನ್ನಾಗಿರೋದೆಲ್ಲ ಇತ್ತು ಕಮ್ಮಿ ಪ್ರೈಸ್ಗೆಲ್ಲ. ಅದು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿತ್ತು. ಸೊ ಅಲ್ಲಿ ಯೂಶಲಿ ಹೆಂಗಿದೆ ಅಂದರೆ ಟ್ರೆಂಡ್ಸು, ವೆಸ್ಟ್ ಸೈಡು, ಜುಡಿಯೋ, ಎಷ್ಟೊಂದು ಶಾಪ್ ಎಲ್ಲ ಅಲ್ಲಲ್ಲೇ, ಲೈಫ್ ಸ್ಟೈಲು ಎಲ್ಲ ಒಟ್ಟೊಟ್ಟಿಗೆ ಅಲ್ಲಲ್ಲೇ ಇದೆ, ಹೋಮ್ ಸೆಂಟರ್ ಎಲ್ಲ. ಸೊ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಬಟ್ ಕಂಟ್ರೋಲ್ ಮಾಡ್ತಾ ಇದೆ ಬೇಡ ಅಂತ. ಬಟ್ ಆದರೂ ಎರಡೇ ತೊಗೊಂಡಿದ್ದೀನಿ. ಕಿರಣ್ ಆದ್ರೂ ತೊಗೊಂಡ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಅಷ್ಟೇ. ಇನ್ನು ಅಮ್ಮ ಸೀರೆ ಏನು ತೊಗೊಂಡ್ರು ಅಂದರೆ ಅದು ತೋರ್ಸೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ. ಲೈಕ್ ಮಾಡೋದಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ಒಂದು ಜೋಶ್ ಬರುತ್ತೆ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.